ಗುಡ್ಡಗಾಡು ಪ್ರದೇಶಗಳಲ್ಲಿ ಇರುವಂತಹ ನಲ್ಲಾಪುರ ಗ್ರಾಮಕ್ಕೆ ನಾವು ಇವತ್ತಿನ ದಿವಸ ಬಂದಿದ್ದೇವೆ. ನಲ್ಲಾಪುರ ಗ್ರಾಮದ ಅನೇಕ ಮುಖಂಡರು ನಮ್ಮ ಜೊತೆಗೆ ಇವತ್ತಿನ ದಿವಸ ಮಾತಾಡಲಿಕ್ಕೆ ಇದ್ದಾರೆ. ಮೊದಲನೇದಾಗಿ ನಾವು ನಲ್ಲಾಪುರ ಗ್ರಾಮದ ಮುಖಂಡರು ಮತ್ತು ಇಲ್ಲಿಯ ಒಬ್ಬ ಸಮಾಜ ಸೇವಕರಾಗಿರ್ತಕ್ಕಂಥ ದುರ್ಗಣ್ಣನವರ ಮಾತಾಡ್ಸೋಣ. ದುರ್ಗಣ್ಣನವರೇ, ಮೊದಲನೇದು ಬಾರಿಗೆ ನಿಮಗೆ ನಮಸ್ಕಾರಗಳನ್ನು ತಿಳಿಸ್ತೀನಿ. ಇವತ್ತು ಆನಂದ್ ಸಿಂಗ್ ಆರ್ಮಿ ಅಂತಕ್ಕಂಥ ಒಂದು ತಂಡ ನಿಮ್ಮ ಊರಿಗೆ ಬಂದಿದ್ದೀವಿ ನಾವೆಲ್ಲ. ಹೌದು. ವಿಷಯ ಏನಂತ ಹೇಳಿದ್ರೆ, ಆಗಸ್ಟ್ 10ಕ್ಕೆ ಸಿದ್ಧಾರ್ಥ್ ಸಿಂಗ್ರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಒಟ್ಟಾರೆ ಹೊಸಪೇಟೆ ಏನು ವಿಜಯನಗರ ವಿಧಾನಸಭಾ ಕ್ಷೇತ್ರ ಇದೆ, ಎಲ್ಲ ಹಳ್ಳಿಗಳಿಗೆ ಹೋಗ್ತಾ ಇದ್ದೀವಿ, ಎಲ್ಲ ವಾರ್ಡ್ಗಳಿಗೆ ಹೋಗ್ತಾ ಇದ್ದೀವಿ, ಅಭಿಪ್ರಾಯ ಅನಿಸಿಕೆಗಳನ್ನು ಸಂಗ್ರಹಿಸ್ತೀವಿ. ಏನು ಅಂತ ಹೇಳಿದ್ರೆ, ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂದರೆ ನೀವು ಆನಂದ್ ಸಿಂಗ್ರವ್ರನ್ನ ನೋಡಿದ್ದೀರಾ, ಸಿದ್ಧಾರ್ಥ್ ಸಿಂಗ್ರವ್ರನ್ನೂ ನೋಡಿದ್ದೀರಾ. ಆ ಒಂದು ವಿಚಾರವಾಗಿ ಅನಿಸಿಕೆ ಅಭಿಪ್ರಾಯಗಳನ್ನು ಸಂಗ್ರಹಿಸುವಂಥ ಒಂದು ಅಭಿಯಾನ ಇದಾಗಿದೆ. ಹಾಗಾಗಿ ನಾನು ಮೊದಲಿಗೆ ನಿಮಗೆ ಪ್ರಶ್ನೆ ಹಾಕ್ತೀನಿ. ಆನಂದ್ ಸಿಂಗ್ ಸರ್ ಅವರು 2008ರಲ್ಲಿ ರಾಜಕೀಯ ಪ್ರವೇಶ ಮಾಡ್ತಾರೆ, ಶಾಸಕರಾಗ್ತಾರೆ. ಅಂದಿನಿಂದ ಇಲ್ಲಿವರೆಗೆ ನೀವು ಭಾಳಷ್ಟು ಒಡನಾಡಿಯಾಗಿ ಅವರ ಹತ್ತಿರದ ನಿಕಟವರ್ತಿಗಳಾಗಿ ಇರ್ತಕ್ಕಂಥವ್ರು, ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಸೊ ನೀವು ಆನಂದ್ ಸಿಂಗ್ರವ್ರನ್ನ ಒಬ್ಬ ಶಾಸಕರಾಗಿ, ಸಚಿವರಾಗಿ ನೋಡಿರ್ತಕ್ಕಂಥದ್ದು. ಅವ್ರ ಬಗ್ಗೆ ಹೇಳೋದಾದರೆ, ನೀವು ಈ ಗ್ರಾಮಕ್ಕೆ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಏನೆಲ್ಲ ವಿಚಾರಗಳನ್ನ ಹಂಚ್ಕೊಳ್ತೀರಾ? 2008ರಿಂದ ನಮ್ಮದು ಒಂಥರ ಗ್ರಾಮ ಅಂದರೆ ಕುಗ್ಗು ಗ್ರಾಮ, ಅಂದರೆ ಯಾವುದೇ ರೀತಿ ಅಭಿವೃದ್ಧಿ ಕಾಣಲಾರ್ದಂಥ ಗ್ರಾಮ ಆಗಿತ್ತು. ಯಾವಾಗ ಇವು ಆನಂದ್ ಸಿಂಗ್ ಸಾಹೇಬ್ರು ಏನು 2008ರಾಗ ಶಾಸಕರಾದ್ರು, ಪ್ರತಿ ನಮ್ಮಳ್ಳಿ ಅಂತಲ್ಲ, ಪ್ರತಿ ಒಂದು ಹಳ್ಳಿಗೆ, ಅದರಲ್ಲಿ ನಲ್ಲಾಪುರ ಅಂದ್ರೆ ಅವ್ರಿಗೇನೋ ಒಂಥರ ಇಷ್ಟವಾದ ಊರಿದ್ದಂಗೆ. ನಲ್ಲಾಪುರ ಅಂದರೆ ಭಾಳ ಇಷ್ಟವಾದ ಊರಿದ್ದಂಗೆ. ನಮ್ಗೆ ಯಾವುದೇ ರೀತಿ ಅಭಿವೃದ್ಧಿ, ಒಂದು ಯಾತ್ರಿ ನಿವಾಸ ಆಗಿರ್ಬೋದು, ಒಂದು CC ರಸ್ತೆ ಆಗಿರ್ಬೋದು, ರೈತರಿಗೆ ಗಂಗಾ ಕಲ್ಯಾಣಿ ಯೋಜನೆಗಳಾಗಿರ್ಬೋದು, ಆಮೇಲೆ ಇದೇ ದೇವಸ್ಥಾನ, ಹೂವಣತಾತನ ದೇವಸ್ಥಾನ ಅಂತೇಳಿ ಅವ್ರು ಸ್ವಂತ ಖರ್ಚಿನಿಂದ ಮಾಡಿದರು. ಆಮೇಲೆ 1 ಕೋಟಿ ರೂಪಾಯಿದ್ದು ಟೂರಿಸಮ್ನಾಗ ಯಾತ್ರಿ ನಿವಾಸ, ಒಂದು ಸಣ್ಣ ಹಳ್ಳಿ ಇದ್ರೂ ಕೂಡ ಯಾವುದೇ ರೀತಿ ನಾವು ಏನು ಕೇಳ್ತೀವಿ. ಆಮೇಲೆ ಒಂದು 48 ಸಾಮೂಹಿಕ ಮದುವೆ, ಆಮೇಲೆ ಒಂದು 25 ಸಾಮೂಹಿಕ ಮದುವೆ. ಒಟ್ಟು ನಲ್ಲಾಪುರ ಅಂದ್ರೆ ಅಷ್ಟಿಷ್ಟು ನಮ್ಮ ಸಾಮಾನ್ಯರಂತೆ, ನಮಗೆಂದು ಅವರು ಶಾಸಕರು ಸಚಿವರು ಅಂತಾರ ಯಾವುದೇ ಇದಿಲ್ಲ. ಹೋದರೆ ದಿಢೀರ್ನ ನಾವೇನು ಹೇಳಿದ್ರು ಕೂಡ ಆಯಿತು ಅದನ್ನು ಮಾಡೋಣ ಅನ್ನೋದಂಥದ್ದು ಹೇಳಿನೇ ಕೆಲಸ ಮಾಡಿಕೊಡೋಂಥ ವ್ಯಕ್ತಿ. ಅದೇ ರೀತಿ ಅವ್ರ ಮಗ ಏನು ಸಿದ್ಧಾರ್ಥ್ ಸಿಂಗ್ ಅವ್ರು ಅದಾರಲ್ಲ, ಅವ್ರಿಗಿನ್ನ ಹೆಚ್ಚಿನ ಕಾಳಜಿ ವಹಿಸಿ ಅವ್ರು ನಮ್ಗೆ ಇನ್ನೂ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡ್ತಿದ್ರು. ಆದರೆ ಏನೋ ಒಂದು ಅಚಾನಕ್ ಹಂಗೆ ಆಗೈತೆ. ಮುಂದಿನ ದಿನಗಳಾಗ ಕೂಡ ಅವ್ರನ್ನ ಶಾಸಕರಾಗಿ ನಾವು ಅಂತಲ್ಲ, ಈಗ ಜನ ಕೊರಗದು ನೋಡಿದರೆ ಮುಂದಿನ ದಿನಗಳಾಗ ಕೂಡ ಅವ್ರಿಗೆ ಕೂಡ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನಮ್ಮ ಅಭಿಪ್ರಾಯ ತಿಳಿಸ್ತಾ ಇದ್ದೀವಿ. ಈಗ ನಾವು ನಲ್ಲಾಪುರದ ಮತ್ತೋರ್ವ ಮುಖಂಡರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಯರಸಮಣ್ಣನವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಮೊದಲಿಗೆ ನಮಸ್ಕಾರ ಯರಸಮಣ್ಣನಿಗೆ. ಈಗ ಸಿದ್ಧಾರ್ಥ್ ಸಿಂಗ್ರವರು ನಿಮ್ಮ ಗ್ರಾಮಕ್ಕೆ ಇಲ್ಲಿ ಗ್ರಾಮ ವಾಸ್ತವ್ಯವನ್ನು ಹೂಡ್ತಾರೆ. ಆ ಸಂದರ್ಭದಲ್ಲಿ ನೀವು ನೋಡಿದಂತೆ ಸಿದ್ಧಾರ್ಥ್ ಸಿಂಗ್ ಯಾವ ರೀತಿಯಲ್ಲಿ? ಈಗ ಅವರು ಸಿದ್ಧಾರ್ಥ್ ಸಿಂಗ್ ಸರ್ ಅವರು ಗ್ರಾಮವಾಸ ವಿಶ್ವಾಸ ಅಂತೇಳಿ ಇಲ್ಲೆಲ್ಲ ಇದು ಮಾಡಿ ಜನರ ಹತ್ರ ಒಳ್ಳೆಯ ಸಂಪರ್ಕನ ಇಟ್ಕೊಂಡಾರ. ಸ್ವಲ್ಪ ಜನ ಹೋದಾಗ ಸ್ವಲ್ಪ ದಾನ ಧರ್ಮ ಆಗಲಿ ಹೋದರನ್ನ ಸ್ಪಂದಿಸಿ ಯಾವುದೇ ಆಗಲಿ ಹಿಂಗೈತಪ್ಪ ಹಿಂಗಿಲ್ಲ ಅಂತ ಹೇಳಿ ಭಾಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಸಿದ್ಧಾರ್ಥ್ ಸಿಂಗ್ ಸರ್ ಅವರು. ನಾವು ಒಂದು 2-3 ಸರಿ ಹೋಗಿದ್ದೆ, ಆಯ್ತಪ್ಪ ಬರ್ರಿ ಅದೇನಾಯ್ತು ಮಾಡೋಣ ಇದು ಮಾಡೋಣ ಅಂತೇಳಿ ಕೆಲವೊಂದು ವಿಷಯ ಎಲ್ಲ ಜನರಿಗೆ ಒಳ್ಳೆಯ ವಿಶ್ವಾಸವನ್ನು ಇಟ್ಟು ಜನ ಮಾಡ್ತಿದ್ದಾರೆ, ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ನೀವು ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಅಂದರೆ ಅವರು ಗ್ರಾಮ ವಾಸ್ತವ್ಯಕ್ಕೆ ಬಂದಾಗ ನಿಮ್ಮ ಶಾಲೆಗಳು, ಗೋಪುರಗಳು, ದೇವಸ್ಥಾನಗಳು, ಯುವಕರಿಗೂ ಕಾಯಿಲೆಯಿಂದ ಬಳಲೋರಿಗೂ ಯಾವ ರೀತಿಯಲ್ಲಿ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದ ಉದಾಹರಣೆಗಳು ಏನೆಲ್ಲ ಕೊಡ್ತೀರಿ ನೀವು? ಈಗ ಇದಾಗ ಹರಿಜನ ಕೇರಿಯಾಗ ಒಂದು ಹುಡುಗಿ ಸ್ವಲ್ಪ ಇದರಾಗಿದ್ದು, ಅವರಿಗೆ ಸ್ವಲ್ಪ ಏನೋ ಇದು ಮಾಡಿದ ವ್ಯವಸ್ಥೆ ಮಾಡಿದರು ಡಾಕ್ಟ್ರಿಗೆ. ಕೆಲವೊಂದು 2-3 ಇದು ಮಾಡಿದರು. ಆಮೇಲೆ ಹರಿಜನ ಕೇರಿಯಾಗ ಪುನೀತ ಸರ್ಕಲ್ ಇದು ಮಾಡಿ ಅಲ್ಲೆಲ್ಲ ಸರ್ಕಲ್ ಮಾಡಿ ಹುಡುಗರಿಗೆಲ್ಲ ಇವು ಡೋಲು ತಪ್ಪಡಿಗಳು ಕೊಡಿಸಿ ಹುಡುಗರಿಗೆಲ್ಲ ಇದು ಮಾಡಿಸಿದ್ರು ಸಿದ್ಧಾರ್ಥ್ ಸಿಂಗ್ ಸರ್ ಅವರು. ಆಮೇಲೆ ಆ ಕಡೆ ಎಲ್ಲ ಬಂದು ಸ್ಕೂಲಾಗ ಬಂದು ಸ್ವಲ್ಪ ಇದು ಮಾಡಿ ಹೇಳಿದ್ರು, ಹಿಂಗೆ ಈ ರೀತಿ ಐತಿ ಸರ್ ಅಂತ. ಆಯ್ತು ಅಪ್ಪ ಇದು ಮಾಡ್ತಂತ ವ್ಯವಸ್ಥೆ ಮಾಡ್ತಂತ ಅದನ್ನು ಹೇಳಿದ್ರು ಸರ್. ಬಂದು ಎಲ್ಲ ಇದು ಮಾಡ್ತಿದ್ದಾರೆ ಸಿದ್ಧಾರ್ಥ್ ಸಿಂಗ್ ಅವರು, ಒಳ್ಳೆ ಇದು ಮಾಡ್ತಿದ್ದಾರೆ. ಈಗ ಮೊನ್ನೆ ನಡೆದಿರ್ತಕ್ಕಂಥ MLA ಚುನಾವಣೆಯಲ್ಲಿ ಸಿದ್ಧಾರ್ಥ್ ಸಿಂಗ್ ಅವರು ಸೋತರು. ಹೇಗೆ ಅನಿಸ್ತು ನಮಗೆ ಇಂಥ ವ್ಯಕ್ತಿ ಸೋತ್ರಲ್ಲಪ್ಪ ಅಂತಕ್ಕಂಥ ನಿಮ್ಮ ಭಾವನೆಗಳು ಯಾವ ರೀತಿ? ನಮಗೆ ಸ್ವಲ್ಪ ಮನಸ್ಸಿಗೆ ಭಾಳ ನೋವಾಯ್ತು, ಭಾಳ ಒಂಥರ ದುಃಖ ಬಂದಂಗೆ ಆಯಿತು. ಯಾಕಂದ್ರೆ ನಮಗೆ ಏನು ಇವತ್ತು ನಮ್ಮ ಊರ್ಲಿಂದ ನಾನಂತಲ್ಲ ಯಾರೇ ಹೋದರೆ ಏನು ನಮ್ಗೆ ಇಂಥ ಅವಶ್ಯಕತೆ ಐತಪ್ಪ, ನಮ್ಗೆ ಇಂಥದ್ದು ಮಾಡಿಕೊಡು ನೀನು ಅಂತ ಕೇಳಿದ್ರೆ ನಮ್ಮ ಕೈಲಿ ಆಗಲ್ಲ ಅಂತ ಯಾರನ್ನೂ ವಾಪಸ್ ಕಳಿಸಲ್ಲ. ಅವರು ಆಫೀಸ್ನಿಂದ ಯಾರ್ಯಾರು ವಾಪಸ್ ಕಳಿಸಲ್ಲ. ಅವ್ರಿಗೆ ಎಷ್ಟಾಗತ್ತೆ ಅಷ್ಟು ಮಾಡೇ ಕಳಿಸಾರ. ನಮ್ಮ ಕೈಲಿ ಆಗಲ್ಲಪ್ಪ, ನೀನು ನಮಗೆ ಮಾಡಿಲ್ಲ, ನೀನು ಬರಬೇಡ ಅಂತ ಕೂಡ ಯಾರು ಮಾಡಲಾರು ಕೂಡ ಅಂದಿಲ್ಲ. ಅವರು ಯಾವ ವ್ಯಕ್ತಿ ಹೋದ್ರೂ ಮಾಡಿ ಕಳಿಸಿ. ಅಂಥ ವ್ಯಕ್ತಿ ಸೋದ್ನಲ್ಲ, ಅದಕ್ಕೆ ಭಾಳ ದುಃಖ. ಅಷ್ಟು ದುಡ್ದಂಥ ವ್ಯಕ್ತಿ ಸೋದ್ನ ದುಃಖ.
ಅದು ಬಂದಿದ್ರೆ ನಮಗೆ ಇನ್ನೂ ಭಾಳಷ್ಟು ಅಭಿವೃದ್ಧಿ ಆಗ್ತತ್ತು. ನಾವು ಆದಷ್ಟು ಪ್ರಯತ್ನ ಮಾಡಿ ಎಲ್ಲರಿಗೆ ಪ್ರತಿ ನಮ್ಮ ಇದು ಕ್ಷೇತ್ರದ ಜನರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ವ್ಯಕ್ತಿ ಮತ್ತೆ ನಮಗೆ ಮುಂದೆ ಬಂದ್ರೆ ನಮಗೆ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ನನ್ನ ಮನಸ್ಸು ತುಂಬ ಹೇಳ್ಬೋದು. ಇಂಥ ವ್ಯಕ್ತಿ ಬೇಕು ನಮಗೆ. ಇಂಥ ವ್ಯಕ್ತಿ ಅಭಿವೃದ್ಧಿ ಮಾಡೋದು ನಮಗೆ ಎಲ್ಲರೂ ಬೇಯಿಸಿದ್ರೆ ನಾವು ಬೇಯಿಸಿದಂಗೆ, ಎಲ್ಲರೂ ಬೇಯಿಸಿರ್ಬೇಕು. ಆದ್ರೆ ಅವ್ರು ಅಭಿವೃದ್ಧಿ ಮಾಡ್ತಾರೆ. ಇಂಥದ್ದು ಬೇಕು ನಮಗೆ. ಇಂಥ ವ್ಯಕ್ತಿ ನಮಗೆ ನಾವು ಎಲ್ಲರಿಗೆ ಕೇಳ್ಕೊಳ್ಳೋಕೆ ಇಷ್ಟೇ ಸಂತೋಷ ಪಡ್ತೀನಿ. ಅಂತ ನಲ್ಲಾಪುರದ ಒಬ್ಬ ಹಿರಿಯರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅಣ್ಣನವರು ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನಮಸ್ಕಾರ ತಿಪ್ಪೇಸ್ವಾಮಿ ಅಣ್ಣ ನಿಮಗೆ. ಆನಂದ್ ಸಿಂಗ್ ಅವರ ಮತ್ತು ಸಿದ್ಧಾರ್ಥ್ ಸಿಂಗ್ ಅವರ ಬಹುದಿನಗಳ ಒಡನಾಡಿ ನೀವೆಲ್ಲ ಭಾಳಷ್ಟು ಜೊತೆ ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು. ಈಗ ಸಿದ್ಧಾರ್ಥ್ ಸಿಂಗ್ ಅವ್ರ ಬಗ್ಗೆ ಹೇಳ್ಬೇಕಂತಿದ್ರೆ ಏನು ಹೇಳ್ತೀವಿ? ಬರವಲ್ರಿ ಬೆಳೆ ಹುಡುಗ ಮಾಡ್ಕೊಂಡು ಹೋಗ್ಬೋದು ಅಂತ ಮುಂದೆ ಯಾವ್ದಾನ ಒಂದು ಇದು ಬಂದರೆ ಒಳ್ಳೇದಾಗ್ಬೋದು ಆಟ ಅಂತ ನಮಗೆ ಅಭಿಪ್ರಾಯ ಐತೆ. ದೇವ್ರ ಗುಡಿ ಮುಂದೆ ಇದ್ದೀವಿ. ಈಗ ಒಬ್ಬ ಚೆನ್ನಾಗಿ ಆಡಳಿತ ನಡೆಸ್ತಕ್ಕಂಥ ವ್ಯಕ್ತಿ ನಮ್ಮ ಜೊತೆಗಿದ್ದಾಗ ನಮ್ಗೆ ಯಾವುದೇ ಕೊರತೆ ಕಂಡು ಬರಲ್ಲ, ಕಾಣಲ್ಲ. ಅಂಥ ವ್ಯಕ್ತಿ ಚುನಾವಣೆಗೆ ನಿಂತು ಸೋತಾಗ ನಮ್ಮ ಸಹಜವಾಗಿ ದುಃಖ ಆಗ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ಅಂಥ ವ್ಯಕ್ತಿನ ಕಳ್ಕೊಂಡಿರೋದ್ರ ಬಗ್ಗೆ ನೀವೇನಂತೀರಾ? ಸಣ್ಣ ಬರ್ಬೇಕಾಯ್ತು, ಮತ್ತೆ ಅದು ಇದಾಯ್ತು ಮಿಸ್. ಮತ್ತೆ ಮುಂದೆ ಅವಕಾಶ ಸಿಕ್ಕರೆ ಮಾಡೋಣ. ಆ ವ್ಯಕ್ತಿನ ಯಾವ ರೀತಿಯಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ? ಬೇಸ್ ಮಾಡೋಣ ಎಲ್ಲ ನಮ್ಮ ಕೈಲಾದಷ್ಟು ತರಬೇಕು. ಆತನಿಂದ ನಮಗೊಂದು ಇದೈತೆ. ಅವ್ರ ಅಪ್ಪ ಅವರು ಎಲ್ಲ ಮಾಡ್ಯಾರ. ಇದ್ದಷ್ಟು ಮಟ್ಟಿಗೆ ಅವರು ಇದ್ರ ಎಷ್ಟು ಕೈ ನಿಲ್ತೈತೆ ಅಷ್ಟು ಮಾಡ್ಯಾರ. ಮಗ ಮಾಡ್ಬೋದು ಎಂಬ ನಂಬಿಕೆ ನಮಗೆ ಐತೆ ಬರುವಾಗ. ಈಗ ತಾವೆಲ್ಲರೂ ಹಿರಿಯರಿದ್ದೀರಿ. ಸಿದ್ಧಾರ್ಥ್ ಸಿಂಗ್ ಅವ್ರಿಗಿಂತ ವಯಸ್ಸಿನಲ್ಲಿ ಭಾಳಷ್ಟು ಹಿರಿಯರಿದ್ರಿ. ಆ ವಯಸ್ಸಿನ ಮಕ್ಕಳು ಮೊಮ್ಮಕ್ಕಳು ನಿಮಗೆ ಇರ್ತಕ್ಕಂಥದ್ದು. ಈಗ ತಾವು ಆನಂದ್ ಸಿಂಗ್ ಸಾಹೇಬ್ರ ಅಂದರೆ ಅವ್ರ ತಂದೆಯವರ ಒಡನಾಡಿಗಳಾಗಿ ಅವರ ಜೊತೆ ಉತ್ತಮ ಒಡನಾಟ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಈಗ ಇತ್ತೀಚಿನ ವರ್ಷಗಳಲ್ಲಿ ಆ ಯುವಕ ನಿಮ್ಮ ಊರುಗಳಿಗೆ ಗ್ರಾಮಗಳಿಗೆ ನಿಮ್ಮ ಜೊತೆ ಸಂಪರ್ಕ ಬೆಳೆದಿರ್ತಕ್ಕಂಥ ವ್ಯಕ್ತಿ. ಈ ಸಂದರ್ಭದಲ್ಲಿ ಆಗಸ್ಟ್ 10ಕ್ಕೆ ಅವ್ರ ಬರ್ತ್ಡೇ ಇದೆ, ಅವ್ರದ್ದು ಹುಟ್ಟುಹಬ್ಬ ಇದೆ. ಆ ಹುಟ್ಟುಹಬ್ಬ ಸಂದರ್ಭದಲ್ಲಿ ನೀವು ಹಿರಿಯರಾಗಿ ಏನಂತ ಆಶೀರ್ವಾದ ಮಾಡಲಿಕ್ಕೆ ಇಷ್ಟಪಡ್ತೀರಾ? 100 ವರ್ಷ ಜೀವನ ಬೇಸ್ ಚೆನ್ನಾಗಿರಲಪ್ಪ ಅಂತ ಆಶೀರ್ವಾದ ಮಾಡಬಲ್ಲೆ. ಗುಡ್ಡಗಾಡುಗಳಲ್ಲಿ ಇರ್ತಕ್ಕಂಥ ನಲ್ಲಾಪುರ ಗ್ರಾಮವನ್ನು ಒಂದು ಹೊಸ ಮಾದರಿ ಗ್ರಾಮವನ್ನಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಕೀರ್ತಿ ಆನಂದ್ ಸಿಂಗ್ಸ್ ಅವರಿಗೆ ಇರ್ತಕ್ಕಂಥದ್ದು. ಏನೆಲ್ಲ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ರಸ್ತೆಗಳ ಅಭಿವೃದ್ಧಿಯನ್ನು ಮಾಡಿದರು. ಯಾವ ರಸ್ತೆಗಳು ತಗ್ಗುಗುಂಡಿಂದ ಕೂಡಿದ್ವೋ ಆ ಒಂದು ರಸ್ತೆಗಳಿಗೆ CC ರೋಡ್ಗಳನ್ನು ಹಾಕಿಸಿ ಅದನ್ನು ವ್ಯವಸ್ಥಿತವಾಗಿ ಅದನ್ನು ಸುಂದರವಾಗಿ ಕಾಣುವಂತೆ ಮಾಡಿರ್ತಕ್ಕಂಥ ಕೀರ್ತಿ. ರಸ್ತೆಗಳ ಇಕ್ಕೆಲಗಳಲ್ಲಿ ವಿದ್ಯುತ್ ಕಂಬಗಳನ್ನು ಅಳವಡಿಸಿ ದೀಪದ ವ್ಯವಸ್ಥೆ ಮಾಡಿರ್ತಕ್ಕಂಥ ಕೀರ್ತಿ. ಚರಂಡಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಒಂದು ಶ್ರೇಯಸ್ಸು ಕೂಡ ಆನಂದ್ ಸಿಂಗ್ ಅವರಿಗೆ ಸೇರ್ತಕ್ಕಂಥದ್ದು. ನಲ್ಲಾಪುರ ಗ್ರಾಮದಲ್ಲಿರ್ತಕ್ಕಂಥ ದೇವಸ್ಥಾನಗಳ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಸರ್ಕಾರದ ಅನುದಾನವನ್ನ ತೆಗೆದುಕೊಂಡು ಬಂದಿದ್ದಾರೆ. ಕೆಂಚಮ್ಮನ ಗುಡಿ ಸೇರಿದಂತೆ ಹಲವಾರು ದೇವಾಲಯಗಳನ್ನು ಇಲ್ಲಿ ಅಭಿವೃದ್ಧಿ ಮಾಡಿದರೆ. ಜೊತೆಗೆ ಹೂವಣ್ಣು ತಾತನ ಗುಡಿಯನ್ನು ಕೂಡ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಅಂದರೆ ಯಾವ ನಲ್ಲಾಪುರ ಗ್ರಾಮ ಲಕ್ಷಗಟ್ಟಲೆ ಅನುದಾನವನ್ನು ಕಂಡಿರಲಿಲ್ವೋ ಅಂತಹ ಗ್ರಾಮಕ್ಕೆ ಕೋಟಿ ಅನುದಾನವನ್ನು ತೆಗೆದುಕೊಂಡು ಬಂದು ಯಾತ್ರಿ ನಿವಾಸ ಅಂತಕ್ಕಂಥ ಒಂದು ಭವ್ಯವಾದ ಸಮುದಾಯ ಭವನವನ್ನು, ಯಾತ್ರಿ ನಿವಾಸವನ್ನು ಕಟ್ಟಿಸುವಂಥ ಕೆಲಸ ಕೂಡ ಆನಂದ್ ಸಿಂಗ್ ರವರೇ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಬಂದಿರತಕ್ಕಂಥ ಸಿದ್ಧಾರ್ಥ್ ಸಿಂಗ್ ರವರು ಗ್ರಾಮ ವಾಸ್ತವ್ಯಕ್ಕೆ ಬಂದಾಗ ಇಲ್ಲಿರ್ತಕ್ಕಂಥ ಯುವಕರ ಸಮಸ್ಯೆಗೆ ಸ್ಪಂದಿಸಿದ್ದಾರೆ. ಇಲ್ಲಿರ್ತಕ್ಕಂಥ ಹಲವಾರು ರೋಗಗಳಿಂದ ಬಳಲ್ತಕ್ಕಂಥವರಿಗೆ ಚಿಕಿತ್ಸಾ ವೆಚ್ಚಕ್ಕೆ ನೆರವನ್ನು ನೀಡಿರ್ತಕ್ಕಂಥದ್ದು. ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ಒಂದು ಕೆಲಸಗಳನ್ನು ಅವ್ರು ಮಾಡಿದರೆ. ಬಡವರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಏಕೈಕ ಒಂದು ಮೃದುಜೀವಿ ಸರಳ ವ್ಯಕ್ತಿತ್ವ ಹೊಂದಿರತಕ್ಕಂಥ ಸಿದ್ಧಾರ್ಥ್ ಸಿಂಗ್ ರವರನ್ನು ನಾವು ಚುನಾವಣೆಯಲ್ಲಿ ಕಳೆದುಕೊಂಡಿರ್ತಕ್ಕಂಥದ್ದು ತುಂಬ ದುಃಖ ಆಗಿದೆ. ಆದರೆ 2024ರ ಈ ಒಂದು ಹುಟ್ಟುಹಬ್ಬ 2028ಕ್ಕೆ ನಾವು ಅವರನ್ನು ಶಾಸಕರಾಗಿ ಕಂಡು ಆ ಹುಟ್ಟುಹಬ್ಬನ ಆಚರಿಸಿಕೊಳ್ಳುತ್ತೇವೆ ಎನ್ನುವಂತಹ ಸಂಕಲ್ಪವನ್ನು ನಲ್ಲಾಪುರ ಗ್ರಾಮದ ಎಲ್ಲ ಮುಖಂಡರು ಮಾಡಿ ಅವರ ಒಂದು ಹುಟ್ಟುಹಬ್ಬಕ್ಕೆ ಆಶೀರ್ವಾದವನ್ನು ಸಹ ಮಾಡಿದರೆ. ಆ ಗ್ರಾಮಸ್ಥರೆಲ್ಲರಿಗೂ ಕೂಡ ಆನಂದ್ ಸಿಂಗ್ ಆರ್ಮಿ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಗ್ರಾಮದತ್ತ ನಮ್ಮ ನಡಿಗೆ. ಜೈ ಸಿದ್ಧಾರ್ಥ್. ಹುಟ್ಟುಹಬ್ಬದ ಆರ್ಥಿಕ ಸಿದ್ಧಾರ್ಥ್ ಸಿಂಗ್.